ಇವತ್ತು ಬಹಳ ಪ್ರಮುಖವಾಗಿ ನಾವು ಈ ರಾಜ್ಯ ಸರ್ಕಾರದ 3 ವರ್ಷದ ಸಾಧನೆ, ವೇದನೆ, ಬಾಧನೆ ಇದ್ರ ಬಗ್ಗೆ ಎಲ್ಲ ಮಾತನಾಡ್ತಾ ಇದ್ವಿ. ಅವತ್ತಿಂದನೂ ಕೂಡ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲವನ್ನೂ ಕೂಡ ಮಾತಾಡ್ತಾ ಇದ್ವಿ. ಇವತ್ತು ಕೂಡ ಬಹಳ ಪ್ರಮುಖವಾದಂತ ವಿಚಾರವನ್ನ ಎತ್ಕೊಂಡು ಬಂದಿದ್ದೀವಿ. ಏನಪ್ಪಾ ಅದು ಅಂತಂದ್ರೆ, ಒಂದು ಕಡೆ ಕುರ್ಚಿ ಗುದ್ದಾಟ, ಮತ್ತೊಂದು ಕಡೆ ಡೆಲ್ಲಿ, ಈ ಕಡೆ ಗಲ್ಲಿ ಅನ್ಕೊಂಡು ನಮ್ಮ ರಾಜಕಾರಣಿಗಳು ಬ್ಯುಸಿ ಆಗಿದ್ದಾರೆ. ಅದರ ನಡುವೆ ರಾಜಕಾರಣಿಗಳು ಮಾತನ್ನ ಈ ಅಧಿಕಾರಿಗಳು ಕೇಳ್ತಾನೆ ಇಲ್ವಂತೆ. ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ, ಸಾಧನೆ ವೇದನೆ ಏನು, ಪಕ್ಷದಲ್ಲಿ ಕುರ್ಚಿ ಗುದ್ದಾಟ, ಸಚಿವ ಸಂಪುಟ ಸರ್ಕಸ್ಸು, ರಾಜ್ಯ ಸರ್ಕಾರದಲ್ಲಿ ಆಡಳಿತ ಯಂತ್ರ ಹಳ್ಳ ಹಿಡಿತಾ ಇದೆಯಾ? ಹಾಗಾದ್ರೆ ಸಚಿವರ ಮಾತಾ ಕೇಳ್ತಾ ಇಲ್ವಂತೆ ಅಧಿಕಾರಿಗಳು. ಸ್ವಪಕ್ಷದ ನಾಯಕರಿಂದಲೇ ಸರ್ಕಾರದ ಮೇಲೆ ಆರೋಪ. ಹೀಗಾದ್ರೆ ರಾಜ್ಯದಲ್ಲಿ ಜನಸಾಮಾನ್ಯರ ಪಾಡೇನು ಅಂತ ರಿಪಬ್ಲಿಕ್ ಕನ್ನಡದಲ್ಲಿ ಸಾಧನೆ ವೇದನೆಗಳ ಸ್ಪಷ್ಟ ಚಿತ್ರಣ. ಸೊ ಏನಾಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಅಂತ ನೋಡಿದ್ರೆ, ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ ತುಂಬಿರುವಂತಹ ಸಂಭ್ರಮ. ಆದ್ರೆ ಈ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಹೋರಾಡಿ ಅಧಿಕಾರಕ್ಕೆ ಬಂದ 3 ವರ್ಷಗಳಲ್ಲಿ ನಿಂತ ನೀರಿನಂತಾಗಿದ್ಯಾ? ನಾವು ಹಂಗ್ ಮಾಡ್ತೀವಿ, ಹಿಂಗ್ ಮಾಡ್ತೀವಿ, 40% ಕರಪ್ಷನ್ ಅಂತೆಲ್ಲ ದಿವಿತ್ ನೆನ್ಪು ಮಾಡ್ಕೊಂಡ್ರೆ, ನಾವು ಬಿಜೆಪಿ ವಿರುದ್ಧ ಭರ್ಜರಿ ಹೋರಾಟ ಮಾಡಿ ಅಧಿಕಾರಕ್ಕೆ ಬಂದು ಅಧಿಕಾರ ಹಂಚಿಕೆ ಮತ್ತು ಸಂಪುಟ ಪುನರ್ರಚನೆ ಬೆಂಕಿಯಲ್ಲಿ ಈಗ 3 ವರ್ಷದ ನಂತರ ಬೇಯ್ತಾ ಇರೋ ಕಾಂಗ್ರೆಸ್ ಸರ್ಕಾರ ಒಂದು ಮನೆ 3 ಬಾಗ್ಲ ಆಗಿದೆಯಾ? ಈ ಸರ್ಕಾರದಲ್ಲಿ ಸಚಿವರ ಮಾತನ್ನ ಅಧಿಕಾರಿಗಳು ಕೇಳ್ತಾನೇ ಇಲ್ವಂತೆ. ನಮ್ಮ ಮಾತೇ ಕೇಳಲ್ಲ ಅಧಿಕಾರಿಗಳು ಅಂತ ಸಚಿವರುಗಳು ಅಲವತ್ತುಕೊಳ್ತಾ ಇದ್ದಾರೆ. ಈ ಮಾತನ್ನ ನಾವಂತೂ ಹೇಳ್ತಾ ಇಲ್ಲ, ಆಡಳಿತಾರೂಢ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದಾರೆ. ಹೌದ್ರಿ, ನಮ್ಮ ಮಾತೇ ಕೇಳಲ್ಲ ಅಧಿಕಾರಿಗಳು ಅಂತ. ಗ್ಯಾರಂಟಿ ಸಾಧನೆ ಜೊತೆ ವೇದನೆಯೂ ಕೂಡ ಸೇರ್ಕೊಂಡಿದೆ. ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ ಅಂತ ಘೋಷಣೆಗಳನ್ನು ಕೂಗಿ 2023ರಲ್ಲಿ ಪೂರ್ಣ ಬಹುಮತದಿಂದ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಪಕ್ಷ 3 ವರ್ಷಗಳಲ್ಲಿ ಗ್ಯಾರಂಟಿಗಳನ್ನ ಜಾರಿ ಮಾಡುವ ಮೂಲಕ ಅಧಿಕಾರವನ್ನು ನಡೆಸ್ತಾ ಇದೆ. ಇದರ ನಡುವೆ ನಾಯಕತ್ವದ ಜಟಾಪಟಿ ಮತ್ತು ಸಚಿವ ಸಂಪುಟ ಪುನರ್ರಚನೆಯ ಗೊಂದಲದಲ್ಲಿ ಸಿಲುಕಿಕೊಂಡಿರತಕ್ಕಂತಹ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಅನ್ನುವಂಥ ಗಂಭೀರವಾದಂತಹ ಆರೋಪಗಳನ್ನ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಮಾಡ್ತಾ ಇದ್ದಾರೆ. ಜೊತೆಗೆ ಸಚಿವರು ಕೂಡ ಒಂದಷ್ಟು ಅಸಮಾಧಾನವನ್ನ ಸಿಎಂ ಸೇರಿದಂತೆ ತಮ್ಮ ಆಪ್ತ ಸಚಿವರ ಜೊತೆ ಹಂಚಿಕೊಳ್ತಾ ಇದ್ದಾರೆ. ಹೀಗಾಗಿ ಅಧಿಕಾರಿಗಳು ರಾಜ್ಯ ಸರ್ಕಾರದಲ್ಲಿ ಮಾತು ಕೇಳ್ತಿಲ್ಲ ಅನ್ನುವಂತ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರಕ್ಕೆ 3 ವರ್ಷ, 3 ವರ್ಷದ ಸಾಧನೆ ವೇದನೆಯ ಲೆಕ್ಕಾಚಾರ. ರಾಜ್ಯ ಕಾಂಗ್ರೆಸ್ನ ಗ್ಯಾರಂಟಿ ಸರ್ಕಾರಕ್ಕೆ ಈಗ 3 ವರ್ಷ. ಈ 3 ವರ್ಷದಲ್ಲಿ ಮೊದಲು 5 ಗ್ಯಾರಂಟಿಗಳನ್ನ ನೀಡಲು ಹರಸಾಹಸ ಪಟ್ಟಿತ್ತು. ಕೊಟ್ಟ ಮಾತಿನಂತೆ 5 ಗ್ಯಾರಂಟಿಗಳನ್ನ ನೀಡಿದ ಸರ್ಕಾರಕ್ಕೆ ಆರ್ಥಿಕ ಹೊರೆಯಾಗಿ ಪರಿಣಮಿಸಿದೆ. ಸರ್ಕಾರ ಕೊಟ್ಟ ಗ್ಯಾರಂಟಿಗಳನ್ನ ಸರಿದೂಗಿಸಲು ಕ್ಷೇತ್ರಗಳ ಅನುದಾನ, ಮೂಲ ಸೌಕರ್ಯಗಳ ಅಭಿವೃದ್ಧಿಗೆ ಹಣ ಹೊಂದಿಸೋಕೆ ಮೀನಾಮೇಷ ಎಣಿಸ್ತಾ ಇದೆ. ಇದರ ಮಧ್ಯೆ ಮತ್ತೊಂದು ಶಾಕ್ ಎದುರಾಗಿದೆ. ಸಚಿವರ ಮಾತೆ ಕೇಳುತ್ತಿಲ್ವಂತೆ ಆಫೀಸರ್ಸ್. ಸರ್ಕಾರ ವರ್ಸಸ್ ಅಧಿಕಾರಿಗಳ ಕೋಲ್ಡ್ ವಾರ್. ಹೌದು, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೂ ಸರಿಯಿಲ್ಲ ಅನ್ನೋ ಮಾತನ್ನ ಸ್ವಪಕ್ಷದ ಶಾಸಕರೇ ಹೇಳ್ತಿದ್ದಾರೆ. ಅದರಲ್ಲೂ ಸಚಿವರ ಮಾತನ್ನ ಅಧಿಕಾರಿಗಳು ಕೇಳೋದೇ ಇಲ್ವಂತೆ. ಇದರ ಬಗ್ಗೆ ಕಾಂಗ್ರೆಸ್ ಶಾಸಕರೇ ಹೇಳ್ತಿದ್ದಾರೆ, ಕೇಳಿ. ಪರಿಸ್ಥಿತಿ ಆಗಿದೆ. ಕೆಲವರಿಗೆ ತಾವು ಹಾನೇ ನಡೆದಿದ್ದೇ ದಾರಿ ಅಂತೇಳಿ ಕೆಲವು ಅಧಿಕಾರಿಗಳ ಧೋರಣೆ ಅದೇ ರೀತಿ ಇದೆ. ಇದು ಸಿಎಂ ಡಿಸಿಎಂ ಗಮನಕ್ಕಿಲ್ವಾ ಅಂತ ಸರ್? ಇದೆ, ಅವರು ಕೂಡ ಗೌರವಾನ್ವಿತ ಮುಖ್ಯಮಂತ್ರಿಗಳು ಡಿಸಿಎಂ ಗಮನಕ್ಕೂ ಇದೆ. ಅವರು ಅನೇಕ ಬಾರಿ ಹೇಳಿದ್ದಾರೆ. ಆದರೆ ಕೆಲವರು ಗೊಂದಲ, ಸಚಿವರು ಬದಲಾವಣೆ ಆಗ್ತಾರೆ, ಅವರು ಬದಲಾವಣೆ ಆಗ್ತಾರೆ ಅನ್ನೋ ಗೊಂದಲದಿಂದ ಕೆಲವು ಸ್ಕೀಮ್ಗಳನ್ನ ಯಾವುದೂ ಕೂಡ ಮಾಡ್ತಾ ಇಲ್ಲ, ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ. ಹಿಂಗಾಗಿ ಆಡಳಿತ ಯಂತ್ರ ಕೂಡ ಸ್ಲೋ ಆಗಿದೆ. ಗ್ಯಾರಂಟಿಗಳನ್ನ ನೀಡಿದ ರಾಜ್ಯ ಸರ್ಕಾರ ಹಾಗೋ ಹೀಗೋ 3 ವರ್ಷ ಪೂರೈಸಿದೆ. ಆದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಅಧಿಕಾರಿಗಳು ಮಾತು ಕೇಳ್ತಿಲ್ಲ, ಅಸಮಾಧಾನ ಶುರುವಾಗಿದೆ. ಸಚಿವ ಸಂಪುಟ ಪುನರ್ರಚನೆ ಸೇರಿದಂತೆ ನಾಯಕತ್ವದ ಗೊಂದಲ ಮುಂದುವರೆದಿರೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರದ ಅಧಿಕಾರಿಗಳು ಸಚಿವರ ಮಾತು ಕೇಳ್ತಿಲ್ಲ ಎಂಬ ಅಸಮಾಧಾನ, ಆಕ್ರೋಶ ಹಿರಿಯ ಸಚಿವರೇ ಹೊರಹಾಕ್ತಿದ್ದಾರೆ. ಬದಲಾವಣೆ ಆಯ್ತು, ನಾಯಕತ್ವ ಬದಲಾವಣೆ ಮಾಡ್ತೀವಿ ಅಗಾರ ಮಾಡಲಿ, ಬೇಡ, ಏನಾದ್ರು ಒಂದು ಆಗ್ಬೇಕಲ್ಲ. ಇಲ್ಲಿ ಗೊಂದಲದಲ್ಲಿ ಸರ್ಕಾರದಲ್ಲಿ ಕೂಡ ಸರಿಯಾಗಿ ಕೆಲಸ ನಡೆಯೋದಿಲ್ಲ. ಈ ಅಧಿಕಾರಿಗಳು ಮೊದಲನೇ ಅವ್ರಿಗೆ ತೂಕೂಡಿಸೋರಿಗೆ ಹಾಸಿಗೆ ಹಾಸ್ಕೊಟ್ಟಂಗೆ ಈ ಗೊಂದಲ ಇರೋದ್ರಿಂದ
ಸೊ ಅದರಿಂದ ಸರ್ಕಾರ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಬೇಕು ಅಂದ್ರೆ ಕೇಂದ್ರದ ಕಾಂಗ್ರೆಸ್ನ ಹೈಕಮಾಂಡ್ ಈ ಗೊಂದಲವನ್ನ ಜಾಗ್ರತೆ ನಿವಾರಣೆ ಮಾಡಬೇಕು ಅಂತಕ್ಕಂಥ ಒತ್ತಾಯ ನಂದು ಮೊದಲಿಂದಲೇ ಇವತ್ತು. ಇನ್ನು ಅಧಿಕಾರಿಗಳು ಸಚಿವರ ಮಾತು ಕೇಳ್ತಿಲ್ಲ ಎಂಬ ವಿಚಾರಕ್ಕೆ ಮೂಲ ಕಾರಣವೇ ನಾಯಕತ್ವದ ಜಟಾಪಟಿ. ಕಳೆದ 2.5 ವರ್ಷಕ್ಕೆ ಸಿಎಂ ಬದಲಾವಣೆ ಆಗ್ತಾರೆ ಎಂಬ ಚರ್ಚೆ ಶುರುವಾಗಿತ್ತು. ಆ ಚರ್ಚೆ ಈಗಲೂ ಕೂಡ ಮುಂದುವರೆದಿದೆ. ಇದರ ಜೊತೆಗೆ ಸಚಿವ ಸಂಪುಟ ಪುನರ್ರಚನೆ ಕೂಡ ಆಗುತ್ತೆ ಎಂಬ ಚರ್ಚೆಗಳು ಗಂಭೀರವಾಗಿ ನಡೀತಾ ಇವೆ. ಈ ಬಗ್ಗೆ ಮಾತು ಕೇಳದ ಅಧಿಕಾರಿಗಳ ವಿರುದ್ಧ ಸಚಿವರು ಕ್ರಮ ತೆಗೆದುಕೊಳ್ಳಲಿ ಅಂತ ಕಾಂಗ್ರೆಸ್ ಶಾಸಕ ಅಶೋಕ್ ಪಟ್ಟಣ್ ಆಗ್ರಹಿಸಿದ್ದಾರೆ. ಮಂತ್ರಿಗಳು ಅಧಿಕಾರಿಗಳು ಕೇಳ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಇನ್ಎಫೆಕ್ಟಿವ್ ಆಗ್ತಾ ಇನ್ಎಫಿಷಿಯಂಟ್ ಅಂತ ಆಗುತ್ತೆ. ಮಂತ್ರಿಗಳಾಗಿರೋರು ನಮ್ಮ ಅಧಿಕಾರಿಗಳು ನಮ್ಮ ಮಾತು ಕೇಳಲ್ಲ ಅಂತ ಹೇಳೋದು ಬಹಳ ಶೋಚನೀಯ ಪರಿಸ್ಥಿತಿ. ಆತರ ಹೇಳಬಾರ್ದು. ಧೈರ್ಯವಾಗಿ ಕೆಲಸ ಮಾಡಿ, ನಾವ್ ಹೇಳ್ದಂಗೆ ಕೇಳ್ಕೊಂಡ್ರೆ ನಾಳೆ ಇರ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ನಾನೀಗ ಮಿನಿಸ್ಟ್ರು, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಹೇಳಿ ಮಾಡ್ಬೇಕಪ್ಪ, ಅವಾಗ ಕರೆಕ್ಟ್ ಆಗ್ತದೆ. ಕೇಳದಿಲ್ಲ ಅಂದ್ರೆ ಪನಿಷ್ ಮಾಡಬಹುದಾ ಸರ್? ಮಾಡಬಹುದು. ಎಲ್ಲರೂ ಪನಿಷ್ ಮಾಡೋ ಅಧಿಕಾರ ಮಿನಿಸ್ಟರ್ ಇದೆಯಲ್ಲ. ಮಾತು ಕೇಳ್ದಾನೆ ಪನಿಷ್ ಮಾಡೇ ಮಾಡ್ತಾರೆ. ಪನಿಷ್ ಮಾಡಕ್ಕೆ ಯಾಕೆ ಅಧಿಕಾರ ಇಲ್ಲ? ನಾವು ಆಡಳಿತ ಪಕ್ಷ ನಮ್ಮ ಮಂತ್ರಿಗಳಾಗಿ ನಮ್ಮ ಮಾತು ಕೇಳಿಲ್ಲ ಅಂತಾರೆ ಪನಿಷ್ ಮಾಡ್ತಾರೆ. ಮುಲ್ಲ ಇದೆ, ಸಸ್ಪೆಂಡರ್ ಮಾಡಬೇಕು, ಇಲ್ಲ ಲೀವ್ ಮೇಲಾರ ಕಳಿಸ್ಬೇಕು, ಇಲ್ಲ ಬೇರೆ ಕಡೆ ವರ್ಗಾವಣೆ ಮಾಡಬೇಕು, ಏನೋ ಮಾಡಬಹುದು. ಬೇಕಾದಷ್ಟು ಚಾನ್ಸಸ್ ಇದೆ ಬೇರೆ ಬೇರೆ ತರ ಅವ್ರಿಗೆ ಪನಿಷ್ ಮಾಡಕ್ಕೆ. ಸರ್ಕಾರದಲ್ಲಿ ಅಧಿಕಾರಿಗಳು ಕೆಲಸ ಮಾಡದ ಕಾರಣಕ್ಕಾಗಿ ಸಾವಿರಾರು ಕಡತಗಳು ವಿಲೇವಾರಿಯಾಗದೆ ಪೆಂಡಿಂಗ್ ಉಳಿದುಕೊಂಡಿವೆ. ಇದಕ್ಕೆ ಸಚಿವರ ಇಚ್ಛಾಶಕ್ತಿ ಕೊರತೆಯೋ ಅಥವಾ ಅಧಿಕಾರಿಗಳ ಸೋಮಾರಿತನಕ್ಕೆ ಧೂಳು ಹಿಡಿದು ಕೂತಿವೆ ಸಾವಿರಾರು ಫೈಲ್ಗಳು. ಬರೋಬ್ಬರಿ 86,205 ಕಡತಗಳ ವಿಲೇವಾರಿಯಾಗದೆ ಧೂಳು ಹಿಡಿದಿವೆ. ರಾಜ್ಯ ಸರ್ಕಾರದಲ್ಲಿ ಕಡತಗಳು ವಿಲೇವಾರಿಯಾಗದೆ ಧೂಳು ಹಿಡಿಯುತ್ತಿರುವುದಕ್ಕೆ ಮಾಜಿ ಸಿಎಂ ಹಾಗೂ ಸಂಸದರಾದ ಬೊಮ್ಮಾಯಿ ಕಿಡಿಕಾರಿದ್ರು. ನೋಡಿ, ಯಾವಾಗ ರಾಜಕೀಯ ತಿಕ್ಕಾಟ ಪ್ರಾರಂಭ ಆಗುತ್ತೆ, ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತ ಆಗುತ್ತೆ. ಈಗ ಸರ್ಕಾರ ಸಂಪೂರ್ಣವಾಗಿ ಸ್ಥಗಿತ ಆಗಿದೆ. ಯಾವುದೇ ಕೆಲಸ, ಸಾರ್ವಜನಿಕ ಕೆಲಸ ಯಾವುದು ಕೂಡ ಆಗ್ತಾ ಇಲ್ಲ. ಬಜೆಟ್ ಬಗ್ಗೆ ಮುಖ್ಯಮಂತ್ರಿಗಳು ಮಾತಾಡಿದ್ದಾರೆ. ಅವರ ಬಜೆಟ್ನಲ್ಲಿಯೇ ಕಳೆದ ವರ್ಷ ಸುಮಾರು 14,000 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಒದಗಿಸಿದ್ದನ್ನ ಅನುಷ್ಠಾನ ಮಾಡಕ್ಕಾಗಿಲ್ಲ. ವಿಧಾನಸೌಧಕ್ಕೆ ಯಾರು ಮಂತ್ರಿಗಳೇ ಬರಲ್ಲ, ಕಲೆಕ್ಷನ್ ಮಾತ್ರ ಬರ್ತಾರೆ ಮಂತ್ರಿಗಳು. ಕಲೆಕ್ಷನ್ ಇಸ್ಕೊಂಡು ಹೋದ್ರೆ ತಿರುಗಿ ವಿಧಾನಸೌಧದ ಅವ್ರ ಚೇಂಬರ್ಗೆ ಬರೋದೇ ಇಲ್ಲ. ಒಬ್ರು ರಿವ್ಯೂ ಮಾಡ್ತಾ ಇಲ್ಲ. ಅದಕ್ಕೆ 86,000 ಫೈಲ್ಗಳು ಉಳಿದಿದೆ 3 ವರ್ಷ ಆದ್ಮೇಲೂ ಕೂಡ ಅಂತೇಳಿ ಆಡಳಿತವನ್ನ ಮೈಮರೆತು ಆಡಳಿತಕ್ಕೆ ಆದ್ಯತೆಯನ್ನು ಕೊಡದೇನೆ ಕಾರ್ಯವನ್ನ ಮಾಡ್ತಿದ್ದಾರೆ. ನಿಜಕ್ಕೂ ಇದು ತೀವ್ರವಾಗಿ ಖಂಡಿಸುವಂತ ವಿಚಾರ ಮತ್ತು ಸರ್ಕಾರ ಇದಕ್ಕೆ ತಕ್ಷಣ ಗಮನವನ್ನು ವಹಿಸಿ ಆದ್ಯತೆ ಕೊಟ್ಟು ಆಡಳಿತ ಬಹಳ ಮುಖ್ಯ. ಆಡಳಿತದ ಮೂಲಕ ಬಹಳ ಪರಿಣಾಮಕಾರಿಯಾಗಿ ಪ್ರತಿಯೊಬ್ಬರನ್ನು ನಾವು ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ವಿಲೇವಾರಿ ಮಾಡುವಂಥದ್ದು ಆ ಇಲಾಖೆಯ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳ ಕರ್ತವ್ಯ. ಸರ್ಕಾರ ಇದಕ್ಕೆ ಆದ್ಯತೆ ಕೊಟ್ಟು ತಕ್ಷಣ ವಿಲೇವಾರಿ ಮಾಡುವಂತ ಕೆಲಸಗಳನ್ನು ಮಾಡಿ, ಯಾವಾಗಲೂ 0 ಫೈಲ್ ಇರಬೇಕು. ಒಂದು ವಾರಕ್ಕಿಂತ ಹೆಚ್ಚು ಫೈಲ್ನ ಇಟ್ಕೊಳ್ಳುವಂತದ್ದಾಗಬಾರ್ದು. 1 ವಾರಕ್ಕಿಂತ ಹೆಚ್ಚು ಸಾಮಾನ್ಯ ಫೈಲ್ ಇಟ್ಕೋಬಾರದು. ತಕ್ಷಣ ವಿಲೇವಾರಿ ಮಾಡುವಂತದ್ದಾಗಬೇಕು. ನಾಯಕತ್ವ ಜಟಾಪಟಿ ಕಾರಣದಿಂದ ನೆನೆಗುದಿಗೆ ಬಿದ್ದಿರೋ ಸಚಿವ ಸಂಪುಟ ಪುನರ್ರಚನೆ ಈ ತಿಂಗಳಾಗುತ್ತೆ, ಮುಂದಿನ ತಿಂಗಳಾಗುತ್ತೆ ಎಂಬ ಚರ್ಚೆಗಳು 6 ತಿಂಗಳಿಂದ ನಡೀತಾನೆ ಇವೆ. ಹೀಗಾಗಿ ಅಂದಿನಿಂದ ಸಮರ್ಪಕವಾಗಿ ಕಡತಗಳ ವಿಲೇವಾರಿ ಹಾಗೂ ರಾಜ್ಯದ ಅಭಿವೃದ್ಧಿ ವಿಚಾರವಾಗಿ ಯಾವುದೇ ಮಹತ್ವದ ನಿರ್ಧಾರಗಳು ಆಗ್ತಿಲ್ಲ. ಇದಷ್ಟೇ ಅಲ್ಲದೆ ಕಳೆದ ಮಾರ್ಚ್ನಲ್ಲಿ ನಡೆದ ಬಜೆಟ್ ಅಧಿವೇಶನದ ವೇಳೆ ಸ್ವತಃ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಅಸಮಾಧಾನ ಹೊರಹಾಕಿದ್ರು. ಇವತ್ತು ಸಂಬಂಧಪಟ್ಟ ಮಂತ್ರಿಗಳು ಮತ್ತು ಸೆಕ್ರೆಟರಿಗಳು ಬಂದು ಕೂತ್ಕೊಂಡು ಏನು ಸಮಸ್ಯೆ ಯಾಕೆ ಆಗಿದೆ ಅದು ಕೊಡ್ತಂದು ಹೇಳೋ ತನಕ ಕೂಡ ನಾನು ಸದನ ನಡೆಸುವುದಿಲ್ಲ. ನಾನು ನಿಜನ್ ಮಾಡ್ತೀನಿ. ಇನ್ನು ಸರ್ಕಾರದ ಅಧಿಕಾರಿಗಳು ಮಾತು ಕೇಳದ ಕಾರಣಕ್ಕೆ ಬಹುತೇಕ ಸಚಿವರು ಅಸಮಾಧಾನಗೊಂಡಿದ್ದಾರೆ. ಸಂಪುಟ ಪುನರ್ರಚನೆ ವೇಳೆ ಕೈ ಬಿಡಬಹುದು ಎಂಬ ಸಚಿವರ ಅಧಿಕಾರಿಗಳಂತೂ ಯಾವುದೇ ಕೆಲಸಗಳನ್ನ ಮಾಡ್ತಿಲ್ಲ. ಇದರ ಜೊತೆಗೆ ಸಂಪುಟದಲ್ಲಿ ಹಿರಿಯ ಸಚಿವರು ಕೂಡ ತಮ್ಮ ಆಪ್ತರ ಬಳಿ ಆಕ್ರೋಶ ಹೊರಹಾಕ್ತಿದ್ದಾರೆ. ಅಧಿಕಾರಿಗಳು ಮಾತು ಕೇಳದ ಕಾರಣಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ. ಸರ್ಕಾರದಲ್ಲಿ ಈ ತರದ ಗೊಂದಲ ಇರೋದ್ರಿಂದ ಅಧಿಕಾರಿಗಳು ಕೆಲಸ ಮಾಡ್ತಿಲ್ಲ ಅನ್ನುವಂಥದ್ದು ಹಾಗೇನಿಲ್ಲ. ಮಾಡಿಸ್ಕೊಳ್ಳೋಂತ ಶೈಲಿ ಅದೆಲ್ಲ ನಿಮ್ ಕಡೆ ಇರಬೇಕು. ಅದು ಕೆಲಸ ಮಾಡಿಸ್ಕೋಬೇಕು ಅವ್ರ ಕಡೆಯಿಂದ. ನೀವು ಆಯ್ತಪ್ಪ, ಅಧಿಕಾರಿಗಳು ಮಾತು ಕೇಳದೆ ಇದ್ರೆ ಗ್ಯಾರಂಟಿಗಳು ಹೆಂಗ್ ಹೋಗ್ತಿದ್ವು ಜನರಿಗೆ? ಇತ್ತೀಚೆಗೆ ಬದಲಾವಣೆ ಆಗುತ್ತೆ. ಯಾವ್ದು ಬದಲಾವಣೆ ಇಲ್ಲ, ಏನಿಲ್ಲ. ಅದು ನಮ್ಮ ಆಂತರಿಕ ಪಕ್ಷದ ಸರ್ಕಾರದ ಒಂದು ತೀರ್ಮಾನಗಳು ಇರ್ತವೆ. ಅದಕ್ಕೆ ನೀವ್ಯಾಕೆ ತಲೆ ಬಿಸಿ ಮಾಡ್ಕೊಳ್ತಾ ಇದ್ದೀರಿ? ಆಯ್ತಪ್ಪ, ನಿಮ್ಮ ಪಕ್ಷದಲ್ಲಿ ಏನಿದೆ? ನಿಮ್ಮ ಪಕ್ಷದಲ್ಲಿ ಒಗ್ಗಟ್ಟಾಗಿದ್ದೀರಾ?
ನಿಮ್ಮ ತಟ್ಟೆಯಲ್ಲಿ ಹೆಗ್ಗಣ ಬಿದ್ದಿದೆ, ನಮ್ಮಲ್ಲಂತೂ ಏನೂ ಇಲ್ಲ. ಅದು ಸರಿಪಡಿಸ್ಕೋಬೇಕಲ್ಲ. ಮಾಡಿದ್ದೀರಾ ಅದು? ನಿಮ್ಮಲ್ಲಿ ಎಷ್ಟು ಗುಂಪುಗಳಿದ್ದಾವೆ ಉತ್ತರ ಕೊಟ್ಟು ಜನರಿಗೆ? ಅದೆಲ್ಲ ವರಿಷ್ಠರ ತೀರ್ಮಾನ. ಮಾನ್ಯ ಮುಖ್ಯಮಂತ್ರಿಗಳ ಒಂದು ಪರಮಾಧಿಕಾರ ಇದೆ. ಅದು ಏನಾಗುತ್ತೆ ಆಗುತ್ತೆ, ನಮಗೆ ಬಿಟ್ಟಿದ್ದು. ನಾವೇನೋ ಮಾಡ್ಕೋತೇವೆ ಅಡ್ಜಸ್ಟ್ಮೆಂಟ್. ನಿಮ್ಗೇನ್ ಮಾಡೋದಪ್ಪ? ನಿಮ್ಗೇನ್ ಸಂಬಂಧ ಇದೆ? ನೀವೇನ್ ಮಾಡ್ತಾ ಇದ್ದೀರಿ? ಈ ಎಲ್ಲ ಹಿರಿಯ ಸಚಿವರು ಅಧಿಕಾರಿಗಳು ಮಾತು ಕೇಳ್ತಿಲ್ಲ ಎಂಬ ಪ್ರಶ್ನೆಗೆ ಕ್ಯಾಮೆರಾದ ಮುಂದೆ ಅಲ್ಲಗಳೆಯುತ್ತಿದ್ದಾರೆ. ಆದ್ರೆ ಆಫ್ ದಿ ರೆಕಾರ್ಡ್ ಮಾತಾಡಿದ್ರೆ ಅಧಿಕಾರಿಗಳ ವರ್ತನೆಗೆ ಆಕ್ರೋಶ ಹೊರಹಾಕ್ತಿದ್ದಾರೆ. ರಾಜ್ಯ ಸರ್ಕಾರದ ಎಲ್ಲಾ ಸಮಸ್ಯೆ ಗೊತ್ತಿದ್ದು ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಮಾತ್ರ ಮೌನಕ್ಕೆ ಜಾರಿದ್ದಾರೆ ಅನ್ನೋ ಆರೋಪ ವ್ಯಕ್ತವಾಗಿದೆ. ಪ್ರಜಾಪ್ರಭುತ್ವದ ಆಶಯ ಅಂದ್ರೇನೆ ರಾಜ್ಯ ಪ್ರಭುತ್ವವನ್ನು ಹೊರಡಿಸಿ ಸಾಮಾನ್ಯ ಪ್ರಜೆಯು ಕೂಡ ಆಡಳಿತವನ್ನು ನಡೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚುನಾಯಿತರಾಗಿ ಅಧಿಕಾರವನ್ನ ಸರ್ಕಾರ ರಚಿಸ್ತಾ ಇದೆ. ಆದರೆ ಅಧಿಕಾರಿಗಳ ಒಂದಷ್ಟು ವರ್ತನೆ, ಅವರ ಬೇಜವಾಬ್ದಾರಿತನದಿಂದ ಈಗ ಆಡಳಿತ ವ್ಯವಸ್ಥೆ ಒಂದು ರೀತಿಯಲ್ಲಿ ಸ್ಲೋ ಡೌನ್ ಆಗಿದೆ ಅನ್ನುವಂಥ ಆರೋಪವನ್ನ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಮಾಡ್ತಾ ಇರತಕ್ಕಂಥದ್ದು. ಇದನ್ನ ಬಗೆಹರಿಸಿ ಅಂತ ಸಾಕಷ್ಟು ಬಾರಿ ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತೆಗೆದುಕೊಂಡು ಬಂದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಜಾನ ಮೌನಕ್ಕೆ ವಹಿಸಿರ್ತಕ್ಕಂಥದ್ದನ್ನು ಸಾಕಷ್ಟು ಆಕ್ರೋಶಕ್ಕೆ ಗುರಿ ಆಗ್ತಾ ಇದೆ. ಇನ್ನಾದ್ರೂ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ಆಡಳಿತಕ್ಕೆ ವೇಗ ಕೊಡುವಂತ ಕೆಲಸವನ್ನು ಮಾಡುತ್ತಾ ಅಧಿಕಾರ ಹಂಚಿಕೆ ಮತ್ತು ಸಚಿವ ಸಂಪುಟ ಪುನರ್ರಚನೆಯನ್ನು ಆದಷ್ಟು ಬೇಗ ಬಗೆಹರಿಸುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ.